ಇವರು ನಮ್ಮ ಸ್ನೇಹಿತರು ಮದುವೆ ಅಂತ, ಇವ್ರನ್ನ ನಾವು ಸ್ಪೆಷಲಾಗಿ ವೈಫೈ ಅಂತ ಕರಿತೀವಿ. ಇವ್ರು ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಏನು ಸಮಸ್ಯೆ ಮಾಡ್ತಾರೆ ಗಾಡಿ ವಿಚಾರವಾಗಿ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇದು ಬಂದ್ಬಿಟ್ಟು BS6 ಗಾಡಿ CNG ಪ್ರಾಬ್ಲಮ್ ಇದೆ ಅಂತ ಬಂದವ್ರೆ. ಇವರು ಬೆಳಗ್ಗೆ ಹೊತ್ತು ಏನು ಸಮಸ್ಯೆ ಮಾಡ್ತಾರೆ, ಏನು ತೊಂದರೆ ಮಾಡ್ತಾರೆ, ಗಾಡಿ ಏನು ಟಾರ್ಚರ್ ಕೊಡ್ತಾರೆ ಅಂತ ಒಂದು ತಿಳಿಸ್ಕೊಡ್ತೀನಿ. ಸರ್, ಇವಾಗ ಬೆಳಗ್ಗೆ ಹೊತ್ತು ನೀವೇನು ಮಾಡ್ತೀರಾ? ಗಾಡಿ ಈಗ ಬೆಳಗ್ಗೆ ಡ್ಯೂಟಿ ಬರ್ತೀರಲ್ವಾ, ಏನು ಮಾಡ್ತೀರಾ ಆ ಟೈಮಲ್ಲಿ? ಗಾಡಿ ಸ್ಟಾರ್ಟ್ ಮಾಡ್ಕೊಂತೀನಿ, ಹಾಗೆ ಬಂದ್ಬಿಡ್ತೀನಿ. ಹಾಗೆ ಅಂದರೆ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಗಾಡಿ ರನ್ನಿಂಗಲ್ಲಿ ಬಂದ್ಬಿಡ್ತೀನಿ. ಸ್ಟಾರ್ಟ್ ಮಾಡ್ತೀರಾ, ಇಮಿಡಿಯೇಟ್ ಗೇರ್ ಹಾಕೋತೀರಾ, ಕ್ಲಚ್ ಗೇರ್ ಹಾಕೋತೀರಾ, ಬರ್ತಾ ಇರ್ತೀರಲ್ವಾ? ಹೌದು. ಅದು ಸಮಸ್ಯೆ. ಹೌದು. ಆಯಿತಾ? ಏನು ಸಮಸ್ಯೆಪ್ಪ ಅಂದರೆ, ನೀವು ದಯವಿಟ್ಟು ಬೆಳಿಗ್ಗೆ ಹೊತ್ತು ಗಾಡಿ ಸ್ಟಾರ್ಟ್ ಮಾಡ್ತೀರಲ್ವಾ, ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಬಿಡಿ, ಐಡ್ಲಿಂಗ ಬಿಡಿ. ಅದನ್ನ ಆಯ್ತು, ಐಡ್ಲಿಂಗಲ್ಲಿ ಒಂದು 5 ನಿಮಿಷ ಬಿಟ್ಬಿಟ್ಟು ನೀವು ಗಾಡಿ ಕ್ಲೀನ್ ಮಾಡ್ಕೊಳ್ಳಿ. ಅಥವಾ ನಿಮ್ದೇನೋ ಸಮಸ್ಯೆ ಇದೆ ಸುಮ್ಮನೆ ಕೂತ್ಕೊಳ್ಳಿ, ಏನು ಕ್ಲೀನ್ ಮಾಡಬೇಡಿ, ಆಯಿತಾ? ಬಟ್ 5 ನಿಮಿಷ ಗಾಡಿ ಸ್ಟಾರ್ಟ್ ಆದಮೇಲೆ ಬಿಡಲೇಬೇಕು. ಏಕೆಂದರೆ ಅದು ಆಯಿಲ್ ಇರುತ್ತಲ್ಲ, ಅದು ಬಂದ್ಬಿಟ್ಟು ಎಡ್ಡಿಗೆ ಸರ್ಕ್ಯುಲೇಷನ್ ಆಗಬೇಕು. ಓಕೆನಾ? ಎಡ್ಡಿಗೆ ಸರ್ಕ್ಯುಲೇಷನ್ ಆದರೆ ಅದು ಫ್ರೀಯಾಗಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಗಾಡಿ ದಡ್ಡ ಅಂತ ಎದ್ದೊಳೋದು, ಹಿಂಸೆ ಕೊಡೋದು ಅದೆಲ್ಲ ಮಾಡುತ್ತೆ. ನಾಳೆ ಬೆಳಗ್ಗೆಯಿಂದ ಇದನ್ನು ಟ್ರೈ ಮಾಡಿ, ಆಯಿತಾ? ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು 5 ನಿಮಿಷ ಬಿಡಿ. ಅದಾದಮೇಲೆ ನೀವು ಕ್ಲಚ್ ಹಾಕ್ಕೊಂಡು ಗೇರ್ ಹಾಕ್ಕೊಂಡು ಬನ್ನಿ. ಓಕೆನಾ? ಅಲ್ಲಿವರೆಗೂ ನೀವು ಗಾಡಿ ಮೂವ್ ಮಾಡೋಂಗಿಲ್ಲ. ಇದು CNG, ಇದು ಕಾರ್ ಥರ 5 ನಿಮಿಷ ಬಿಡಬೇಕು. ಯಾಕೆಂದರೆ ಇಂಜಿನಲ್ಲಿ ಆಯಿಲ್ ಇರುತ್ತಲ್ಲ, ಅದೆಲ್ಲ ಸರ್ಕ್ಯುಲೇಷನ್ ಆಗಬೇಕು ಪೂರ್ತಿ. ಆ ಥರ ಮಾಡಿ, ಆಯಿತಾ? ಓಕೆ, ದಯವಿಟ್ಟು ಸ್ನೇಹಿತರೆ, ನೀವು ಇದೇ ತಪ್ಪು ಮಾಡ್ತಾಯಿದ್ರೆ ಇವತ್ತಿಂದ ತಿದ್ಕೊಳ್ಳಿ. ನಮಸ್ಕಾರ.